ವಾಸುದೇವ ಎಲ್ಲಿರುವೆ ಅಣ್ಣ? ಧರ್ಮರಾಯ ಬರ್ಬೇಕು ಅಷ್ಟೇ.
ಧರ್ಮರಾಜಗಿಂ ಪರಿಪಾಲಿಸದೆ ಸನ್ಮಾರ್ಗದೊಳ್ ಕೆಡುವೆ ಸುಯೋಧನ ಆ ಸಕುನಿಯ ಕುವಾಹದಿ ಪಿರಿಮಿಯಳ್ ಸಕುನಿಯ ಕುವಾಹದಿ ದುರ್ಮಾರ್ಗದೊಳ್ ಕೆಡುವ ಸುಯೋಧನ ಆ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪ್ರಸೋತ್ತಮ ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯೋ ದೇವ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಶೆಗೋಸ್ಕರವಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳುತ್ತಲ್ಲವೇ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನಿಲ್ಲನೇ ಸಿರಿ ಸಂಪದದ ಆಸೆಗಾಗಿ ಮುರಗರಿ ಮೈಮನಾಗಿ ಪಾಪದ ವರವನ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿ ನಿಂದ ಅಪವಿತ್ರ ಕುಮಾತೆಯ ಪವಿತ್ರಗೊಳಿಸಲೆಂದೋ ಮುಂದೆ ಗೋರುವ ಅತ್ತೆಯ ನಿತ್ತಿಸೆ ಸೈಷನೆ ದಿಟದಿ ಕೇಳು ಹಾಪತ್ ಬಂದವೇ ಕರೆ ಮುಗಿದಿದೆ ಕೃಷ್ಣ. ಕೃಷ್ಣ ಕೃಷ್ಣ ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ವಿದ್ಯೆ ಎಂಬುವ ಎಮ್ಮಾರಿ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣವನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಿಗೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಚಾರಗಳಿಂದ ಅಪವಿತ್ರವಾಗದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ನಿನಗೆ ಧರ್ಮ ಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರ ಅಭಿಪ್ರಾಯ? ನಮ್ಮಗಳ ಅಭಿಮತಕ್ಕೆ ಧರ್ಮದ ಬೃಹತ್ಕಾರವಾಗಿ ಕೋಟೆಯಾಗಿ ಭದ್ರವಾಗಿ ಬಂಧಿಸಿದೆ. ಅದನ್ನು ಭೇದಿಸಿ ಒಂದು ಗುಣವೆಂದರೆ ನಮ್ಮನ್ನು ಬಂಧಿಸಿದೆ. ಸುಡಬೇಕು ಈ 7 ಜನ್ಮವನ್ನು. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಆಯಿತು. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಅಣ್ಣನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವಿಯಾಗಿ ಕೊಲ್ಲುವೆ?
ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮಗಳ ಇಷ್ಟ. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಛೀ, ನಮ್ಮ 7 ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ತಂದೆಗೆ ಸಮ್ಮತಿದಂತೆ ಆಯಿತು. ಇನ್ನು ಮಹಾ ಮೇಧಾವಿಗಳಾದ ಲಕುಲ ಸಾದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರನಿಂದ ಏಕಮ್ಮ ಕಿನ್ನರಾಗಿ ನಿಂತಿರುವೆ. ಪರಮಾತ್ಮ, ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮ ಸಮ್ಮತ ತಾನೇ? ಅಣ್ಣ ಜನಾರ್ದನ ಗಾನಲೋಲ ಪ್ರವೀಣ ಸೇರಗೊಡ್ಡಿ ಬೇಡಿದರು ತೋರದೆಯೇ
ಮಾತುಗಳು ಧರ್ಮಸಮ್ಮತವೋ ಎಂದು ನಾನು ಹೇಗೆ ತಾನೇ ನಂಬಲಿ ಅಣ್ಣ? ಇಲ್ಲ, ಇವರ ಮಾತುಗಳನ್ನು ನಾನು ಧರ್ಮಸಮ್ಮತವೋ ಎಂದು ಖಂಡಿತವಾಗಿ ಒಪ್ಪುವುದಿಲ್ಲ ಅಣ್ಣ. ಈ ಭೀಮದೇವಿ ಇದೋನು ಅಂದು ಆ ತುಂಬಿದ ಸಭೆಯಲ್ಲಿ ಮಾಡಿದ ಪ್ರತಿಜ್ಞೆ ಏನಾಗಿದೆ? ಅಲ್ಲಿ ನೆರೆದಿರುವ ಸಭಿಕರನ್ನು ಮನ ಒಲಿಸುವುದಕ್ಕೋಸ್ಕರವಾಗಿ ಇವರು ಆ ರೀತಿಯಾಗಿ ಪ್ರತಿಜ್ಞೆ ಮಾಡಿದರು ಅಣ್ಣ. ಪಳ್ಳು ಮಾತುಗಳಿಂದಲೂ ಬಂಡ ಪೌರುಷಗಳಿಂದಲೂ ಈ ರೀತಿ ದರಿದ್ರ ಜೀವನವನ್ನು ಸಾಗಿಸುತ್ತಿರುವ ಇವರ ಹೆಗಲಿಗೆ ಏಕೆ ಬೇಕಣ್ಣ ಭಾರವಾಗಿ ಈ ಗದಾದಂಡವು? ಇದನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಆದರೂ ಬಿಸಾಡಿದೆ. ಕೈಗಳಲ್ಲಿ ಪುಟ್ಟದೊಂದು ಸೌಟ ಹಿಡಿದುಕೊಂಡು ಎಲ್ಲಿ ಆದರೂ ಬಾಣಿಸಿದ ಕೆಲಸವನ್ನು ಮಾಡಿಕೊಂಡು ಈ ದರಿದ್ರ ಹೊಟ್ಟೆಯನ್ನು ತುಂಬಿಸಿಕೊಳ್ಳಬಾರದೆ? ಸಾಕು, ಈ ನೋಟವು ನನ್ನ ಮುಂದೆ ಪ್ರಯೋಜನಕ್ಕೆ ಬರುವುದಿಲ್ಲ. ಇನ್ನು ಈ ನನ್ನ ಪತಿಯನ್ನು ನೋಡಿದಿರ ಅಣ್ಣ? ಆಹಾ, ಹೇಳಿಕೊಳ್ಳಲು ದರ್ಶನಾಮಾಂಕಿತಗಳು. ಪಾರ್ಥ, ಫಲ್ಗುಣ, ಶ್ವೇತವರ್ಣಿ, ಕಿರೀಟಿ. ಹಬ್ಬ, ನಾಚಿಕೆ ಆಗಬೇಕು ಇವರ ಈ ಪೌರುಷಕ್ಕೆ. ಅಂದ ಮೇಲೆ ಹೆಗಲಿಗೆ ಭಾರವಾಗಿ ಈ ಧನುರ್ಬಾಣವನ್ನು ಏಕೆ ಧರಿಸಿಕೊಳ್ಳಬೇಕು? ಅದನ್ನು ತೆಗೆದುಕೊಂಡು ಹೋಗಿ ಎಲ್ಲಿಯಾದರೂ ಬಿಸಾಡಿದೆ. ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಒಂದು ನಾಟ್ಯ ಶಾಲೆಯನ್ನು ತರಿಸಿ ಹೆಂಗಳರಿಗೆ ನರ್ತನವನ್ನು ಹೇಳಿಕೊಡಬಾರದು. ಅಂದ ಮೇಲೆ ಇವರ ಮಾತುಗಳು ಧರ್ಮಸಮ್ಮತವೆಂದು ನಾನು ಹೇಗೆ ತಾನೇ ನಂಬಲಿ ಅಣ್ಣ? ಬೇಡ ಅಣ್ಣ, ಬೇಡ. ಇವರ ಸಹಾಯವೂ ನನಗೆ ಬೇಡ. ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ನನ್ನ ಮಕ್ಕಳೊಳಗೂಡಿ ರಣರಂಗದಲ್ಲಿ ನಾನೊಬ್ಬಳೇ ಹೋರಾಡುವೆ. ಈ ಯುದ್ಧದಲ್ಲಿ ನಾನೊಂದು ವೇಳೆ ಸೋತದು ನಿಜವೇ ಆದರೆ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಯಲ್ಲಿ ಬಿದ್ದು ಈ ದೇಹವನ್ನು ಅಂತ್ಯಗೊಳಿಸುವೆನು. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿಯಾಗಿರುವುದು ಪರಮಾತ್ಮ. ಈಗ ಚೆನ್ನಾಯಿತು. ಸಹದ ಇವರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅವಳು ಹೇಳಿದಳು, ನೀನು ಕೇಳಿದೆ. ಅದಕ್ಕೆ ನಾ ಏನು ಮಾಡಲಿ? ಅದಕ್ಕೆ ನೀನೇನು ಮಾಡಿವೆ? ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಅಂತ ಹೇಳಿದನಲ್ಲ ಅಷ್ಟೇ. ಅವಳು ಹೇಳಿದಳು, ನೀನು ಕೇಳಿದೆ. ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ಒಟ್ಟಿನಲ್ಲಿ ಸತ್ಯ ಅರ್ಥನಾದವರು ಅವಳ ಪಾಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಧರ್ಮ. ಏಕೆ ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ನಮಗೂ ಯಾವ ಸಂಬಂಧವಿಲ್ಲ. ಹಬ್ಬ, ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಬಂಡ ದುಶ್ಯಾಸನ ಗುಂಡಿಗೆ ಬಿಸಿ ರಕ್ತದಿಂದ ಒಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನಿಂತ ಗನಗದ ದಂಡದಿಂದ ದುರ್ಯೋಧನ ತೊಡೆಯ ಪುಡಿ ನಿಂತ ನುಡಿದೆಯೋ ಗಂಡುಗಲಿ ನೀನಂದು ಮಂಡನ ನುಡಿಗಳ ಬಾವ ನುಡಿದು ಮರೆತೆಯೋ ಮರೆತು ನಿದ್ರೆಗಳಿದೆಯೋ ಮನೋಹರ ಕಂಟಕದ ಕರುಳಿನ ಬಿರು ನೋಡಿ ಕಣ್ಣೀರ ಕರೆಯನ್ನು ಅಲ್ಲವೇ ನಿನ್ನ ಕಂಬನಿಯನ್ನು ಆಚರಿಸಬೇಕು. ಕಾಲನೆ ಕೌರವನ ಬೆಂಬಲವಾಗಿ ನಿಲ್ಲಿ ಕಲಕಿ ಗುರು ಸಮರ್ಥನ ಸೆಳೆತರುವೆನು. ದುರ್ಯೋಧನ ದುಶ್ಯಾಸನ ಎಂಬ ದುರ್ಯೋಧನ ತೊಳೆಯ ಮುರಿಯುವುದು ದ್ರುಪದಿಸುವುದೇ ಪಡೆಯದಲ್ಲಿ ಬೆತೆಯ ನರಕ ಮಾತಾನು. ಕೋಡಗಳು ಗುಡಿಗೆ ಬೆದರಲಿ ನಡೆಗೆ ಬೆಳೆಯಲಿ. ಕೋಡಗಳು ಗುಡಿಗೆ ಬೆದರಲಿ ನಡೆಗೆ ಬೆಳೆಯಲಿ.
ಗುರುಕುಲವ ಕಡೆಗೆಳುವೆ ಗುರುಕುಲವ ಕಡಿದಿರುವೆ ಉಳ್ಳ ದುರ್ಯೋಧನ ರಥದ ಬಡಿಯುವೆ ಆ ಕೋಡಗಳು ಗುಡುಗಿ ಗುಡುಗಿ ಕೋಡಗಳು ಗುಡುಗಿ ಗುಡುಗಿ ಬೆದರಲಿ ಈ ಭೂಮಿ ನಡುಗಿ ನಡುಗಿ ಬೆಳೆಯಲಿ ಸಪ್ತ ಸಾಗರವೇ ಬಹುಶಲೆಯಲಿ ಕೃಷ್ಣ ದಯಮಾಡಿ ಸಂಧಿಯನ್ನು ನಿರಾಕರಿಸಬಿಡು. ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತ ಆದಿತ್ತು. ಬರ್ತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಶ್ರೀಲೀಲಮೇಘ ಸಾಮನೆ ಶ್ರೀಲೀಲಮೇಘ ಸಾಮನೆ ಭಕ್ತರ ಸಲಹೋ ದೇವಾದಿ ದೇವನೇ. ಭಕ್ತರ ಸಲಹೋ ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳನ್ನು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಆ ಸಂಧಿಯನ್ನು ನಿರಾಕರಿಸಲು ಬಿಡು. ಇದ್ದವು ನಡೆದವರು ತೀರಲೇಬೇಕು. ಧರ್ಮನಂದನ, ನಿನ್ನ ಸಹೋದರ ಮಾತುರೆಂಬ ಮಮಕಾರದಿಂದ ಅಗ್ರಜನ ಮಾತಿಗೆ ತಲೆಬಾಗುವರು. ಇದನ್ನು ದಮನ ಮಾಡದೆ ಶಕ್ತಿ ಇಲ್ಲದೆ ಅವರು ಇಷ್ಟೊಂದು ತವಕ ಪಡುತ್ತಿರುವರು. ಇಂಥ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿದೆ? ಪರಮಾತ್ಮ, ಕಾಳಗಗೆ
ನನ್ನ ಬುದ್ಧಿಗೆ ಮಂಕು ಕವಿದಿತು. ನನ್ನ ಸಮಸ್ತ ವಿಚಾರ ಅರ್ಥ ಪ್ರಭು ನೀನು. ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಸೌಭಲರಾಜ ಶರ್ಮಣಿ, ಸೌಭಲರಾಜ ಶರ್ಮಣಿ, ನೀನಂದು ಮಾಡಿದ ಶಪಥವೇನೆಂದು ಮರೆತೆ ಆಚರಣೆ, ಮರೆತಿದ್ದರೆ ಮತ್ತೊಮ್ಮೆ ಕೇಳು. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಖಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸತ್ಯ ಶ್ಯಾಮಲ ಚರಿಗಣ ಸಿರಿ ಮೃಗ ಖಗಣರ್ಪಿತ ಸಹಸ್ರ ಗೌರ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸೋದರ ಅನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಚಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸೊಕ್ಕಡಗಿಸುವುದು ಸತ್ಯ ಉತ್ತಮಾನಿಸುತ್ತೇನೆ. ಕೇಳು ಸೌರಿ, ಮರೆತಿದ್ದ ನಿನ್ನ ಧ್ವನಿಯನ್ನು ಕೇಳಿದೆಯಾ? ಏನಾಯ್ತು ಶಪಥ? ಎದ್ದೇಳು, ಸಿರಿದೆದ್ದೇಳು. ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ನಿಲ್ಲಿಸು. ಏನೀ ಕುಹಕ ಕಂಠದ ಕರ್ಕಶ ಕೇಕೆ, ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಭಾರತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ, ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮಗಳೆಲ್ಲರ ಸರಸ ಸಲ್ಲಾಪ. ದುರ್ಯೋಧನ, ದುರ್ಜಾತ, ದುಷ್ಟ, ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೋಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ಅಂದು ನನ್ನ ಹತಭಾಗ್ಯ ಸೋದರರಿಗೆ ದಿನಕ್ಕೊಂದಿಡೀ ಅನ್ನ, ಒಂದು ಒಳಲೆ ನೀರನ್ನು ಮಾತ್ರ ಕೊಡುತ್ತಿದ್ದೆ. ಆದರೆ ಆ ನನ್ನ ಸಹೋದರ ಅದೆಲ್ಲವನ್ನೂ ನನಗಿತ್ತು. ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ಇಂದಿಗೂ ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳೆದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿದ್ದೇನೆ. ದುರ್ಯೋಧನ, ಬೆಂದು ಕೃಶವಾಗಿದ್ದೇನೆ. ನನ್ನೀ ದೇಹವನ್ನು ಅಣು ಅಣುವಾಗಿ ತುಂಡರಿಸಿದರು ಸರಿ. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ರಸಲು ಸಾಧ್ಯವಿಲ್ಲ. ದುರ್ಯೋಧನ, ಸಾಧ್ಯವಿಲ್ಲ. ದುರ್ವಿಧಿಯ ಅಟ್ಟಾಸದಿಂದ ಮೆರೆಯುತ್ತಿರುವ ದುರ್ಯೋಧನಗೆ ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ
शकुनी महाराज की ನಾನು ಸಹ ಏಕಚಕ್ರಾಧಿಪತ್ಯ ಸ್ಥಾಪಿಸಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡ ದಾರಿಗಳದು. ಹಸ್ತಿನಾವತಿಯ ನಿನ್ನ ರತ್ನ ಖಚಿತವಾದ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು, ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಹೊಳಬೇಡಿರಿ, 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 ಹೊಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ. ಹೊಳಬೇಡಿರಿ, 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 ಹೊಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಹೊಳಬೇಡಿರಿ, ಹೊಳಬೇಡಿರಿ, ಹೊಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಒಡಹುಟ್ಟಿದವರ ಒಡಲನು ಬಗೆದು ಎಲ್ಲವೋ ದುರ್ಯೋಧನ. ಒಡಹುಟ್ಟಿದವರ ಒಡಲನು ಬಗೆದು ಕೆಡುಕನು ಮಾಡಿದ ದ್ರೋಹಿಯ ಉಳಿದ ಹಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ, ಹಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರ ಚಂಡಮುಂಡಗಳಿಂದ ನಿಮಗೆ ನರಕದಲ್ಲಿ ನಿರಾಂಜನವನ್ನು ಮಾಡಿಸಿದರು. ದುರ್ಯೋಧನ
ನರಕದ ಭಯಂಕರ ಹಿಂಸೆಗಿಂತಲೂ ನರಕದ ಭಯಂಕರ ಹಿಂಸೆಗಳಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯೇ ಅತೀ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರುವಿನ ರಕ್ತದಿಂದ ವಂಚಿತನಾಗಿ ಪುತ್ರ ಶೋಕದಿಂದ ದಯಿಸಿದ ನಿನಗಾಗಿ ಒಂದು ನಿಟ್ಟಿಸು ಬಿಡುವಂತೆ ಮಾಡಿ ನಿನಗೆ ನರಕದ ಮಾರ್ಗ ಕಳಿಸುವವರೆಗೂ ನನ್ನ ದೇಹದ ಜ್ವಾಲೆ ಧಗಧಗನೆ ಉರಿಯುತ್ತಿರುವುದು. ನನ್ನ ದೇಹದ ಜ್ವಾಲೆ ಧಗಧಗನೆ ಉರಿಯುತ್ತಿರುವುದು. ಈ ಲೋಕದ ಕಾಳೆ ದುರ್ಯೋಧನ ಲೋಕದ ಕಾಳೆ ಅರಳಿದ ತಾಯನ ಗೆಲ್ಲೆಲ್ಲೋ ಅರಳಿದ ತಾಯನ ಗೆಲ್ಲೆಲ್ಲೋ ಉಳಿಯುವುದೆಂದು ಕೊರುವಂತಕರು ನಿನ್ನ ಗತಿ ಏನೆಂದು ಮನುಪುರುಪತಿ ತಂದು ಎಳಗಿಟ್ಟನು ಮನುಪುರುಪತಿ ತಂದು ಹತ್ತಿನವತಿ ಎಳಗಿಟ್ಟು ಅಣ್ಣ ತಮ್ಮಂದಿರು ಮೂವರು ಅಣ್ಣ ತಮ್ಮಂದಿರು ಮೂವರು ನಾವು ನಮಗೊದಗಿತು ಸೆರಮನೆ ಹೇಳ್ತಾವು. ಅಣ್ಣ ತಮ್ಮಂದಿರು ಮೂವರು ನಾವು ನಮಗೊದಗಿತು ಸೆರಮನೆ ಹೇಳ್ತಾವು. ಲೋಕದ ಕಾಳೆ ನೂರ್ವನೊಬ್ಬನೆ ಉಳಿದಿಹಲೀಗ ನೂರ್ವನೊಬ್ಬನೆ ಉಳಿದನು ತೀರಿಸಲನ್ನು ಜರ ಕಾಲವ ಬೇಗ ನೂರ್ವನೊಬ್ಬನೆ ಉಳಿದಿಹಲೀಗ ತೀರಿಸಲನ್ನು ಜರ ಕಾಲವ ಎಮ್ಮರವಾಗುವುದೆನ್ನೆಯ ಎಂಬರವಾಗುವುದೆನ್ನೆಯ ಸೇಡು ಕನ್ನಡವೆನಿಸಿತು ಕೌರವ ನಾಡು. ಎಂಬರವಾಗುವುದೆನ್ನೆಯ ಸೇಡು ಕನ್ನಡವೆನಿಸಿತು ಕೌರವ ನಾಡು. ಲೋಕದ ಕಾಳೆ ಲೋಕದ ಕಾಳೆ ಲೋಕದ ಕಾಳೆ ದುರ್ಯೋಧನ ಹಸ್ತಿನಾವತಿ ನಿನ್ನ ರತ್ನ ಖಚಿತವಾದ ಸಿಂಹಾಸನವನ್ನು ರತ್ನದ ಕೋಡಿಯಲ್ಲೇ ಮುಳುಗಿಸಿ ನಿನ್ನನ್ನು ನರಕದ ಮಾರ್ಗಕ್ಕೆ ಕಳಿಸುವನು. ನಿನ್ನನ್ನು ನರಕದ ಮಾರ್ಗಕ್ಕೆ ಕಳಿಸುವನು. ಮಾವ ಯಾರಿಗೆ ಮಾವ ನರಕದ ಮಾರ್ಗ? ಅಲ್ಲವಯ್ಯ, ನಿನಗೆ ಪರಮವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನು ಹೇಳು ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕ್ರೂರರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಬೆಂಬಲಕ್ಕೆ ಹೊರಟಿಹನೆಂದು ದೂತನು ಈ ದಿನ ಸಮಾಚಾರವನ್ನು ತಂದಿರುವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಸಕುನಿ, ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನ ಅಸಹಾಯ ವೀರನು ತನ್ನೆರಡು ತೋಳು ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಹೆದರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇವು ಉಚಿತವೇ ಶಕುನಿ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿಕೊಂಡನು. ಆದರೆ ನಾನು ಅಭಿಮಾನದಿಂದಲೇ ಆತನ ಮಾತುಗಳನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡಿಸುವುದನ. ಕಾಡಿನಲ್ಲಿ ಹೇಳಿ ಕೈತಾನಿಲ್ಲವೇ ಕಾಡಲಿ ನೋಡಲಿ
ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದನ ದಾಟಿ ದರಿದ್ರನು ಆದ ಆ ವಿಧನ ಮನೆಯನ್ನು ಆಶ್ರಯಿಸನು. ಅವನದೆಷ್ಟೊಂದು ಅವನೇಳ. ಹೋಗು ಸಹೋದರ, ಹೋಗು. ಆತನಿಗೆ ವಿದುರನಿಗಿಂತ ಮತ್ತಾರು ಭಕ್ತರಿರುವರು. ಈ ದಿನ ಅತಿಥಿ ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧ ಮಾಡು. ಸಹೋದರ ಸಹೋದರ, ಕೇಳಿದೆಯ ಮಾವ ನನ್ನ ಸಹೋದರನ ಕ್ರೋಧಾಗ್ನಿಯನ್ನು? ಮದಗಜಗಳು ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದು. ಹೀಗೇನು ಮಾಡುವುದು ಶಕುನಿ? ಆ ಶ್ರೀಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಿಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಕೇವಲ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ನೀನೇ ಅಪವಾದಗಳನ್ನು ಹೇಗೆ ತಾನೇ ಸಹಿಸುವೆ ಸುವೇದನ? ಆ ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷವೇಕೆ ಶಕುನಿ? ಆತನು ಕ್ಷತ್ರಿಯ ಜಾತಿಯ ಪರಮವೈರಿ. ಓ, ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದರೆ ಆತನು ಅವತರಿಸಿರುವನು. ಹೌದೇನು? ಭಾರತ ವರ್ಷದಲ್ಲಿ ಯಾರು ಅವನ ಭಕ್ತಿ ವೈರಾಗ್ಯಗಳನ್ನು ಮುನಿದು ಭಗವಂತನ ಅವತಾರ ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವರು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನೂ ಸಂಹರಿಸಿದ. ಕಂಸನನ್ನು ವಧಿಸಿ ಅರುಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ರಾಜ್ಯ ಲಕ್ಷ್ಮಿಯನ್ನು ತಾನು ವಹಿಸಿಕೊಂಡನು. ಇಂಥವನಿಗೆ ಮನ್ನಣೇ ಕೌರವೇಶ್ವರ. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನಂದಗೋಪನ ಮನೆಯ ಬಾಗಿಲಲ್ಲಿ ಈ ದುರ್ಯೋಧನ ಚಕ್ರವರ್ತಿಯು ಸಹಾಯವನ್ನು ಬೇಡುವುದು ಯೋಗ್ಯವಾದ ಕೆಲಸವಾದೀತೆ? ಅದಕ್ಕೊಂದು ಕಾರಣವಿತ್ತು. ಏನದು ಮಾವ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಹೌದು ಹೌದು ಮಾವ, ಹೌದು. ಕೃಷ್ಣನಿಗಿಂತ ಅವನ ಇಜೋನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಸೈನ್ಯ ಸಮೇತ ನಿನ್ನ ಪಕ್ಷವನ್ನು ವಹಿಸಿದರೆ ಕೃಷ್ಣ ನೀನು ಮಾತ್ರ ಬೇಡ, ನಿನ್ನ ಸೈನ್ಯ ಹೊಂದಿದ್ದರೆ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಅಂತಹ ಧರ್ಮ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು ಮಾವ, ಆದರೆ ಆತನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಸುಯೋಧನ. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಸಂಭವ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಹೌದು, ಮತ್ತೆ ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕುರುಭೂಮಿಯ ರಾಜಲಕ್ಷ್ಮಿಯಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಮತ್ತೆ ಭಿಕ್ಷುಕನ ಯಾಚನಾಂಜಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರೇನಾದರೂ ರಾಜ್ಯಕ್ಕೆ ಹಂಬಲಿಸುತ್ತದೆ, ರಣಕ್ಷೇತ್ರದಲ್ಲಿ ಜಯಿಸಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲಿ. ಅದನ್ನು ಬಿಟ್ಟು ಮೇಲಿನಿಂದ ಈ ದೈನ್ಯವೃದ್ಧಿಯಕ್ಕೆ ದೇಹಿ ದೇಹಿ ಎಂದು ಸರಿ ಹಾಗೆ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಮತ್ತೆ ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವನಲ್ಲ ಆ ಕಳ್ಳ ಕೃಷ್ಣ, ಆತನಿಗೂ ಒಂದು ತಕ್ಕ ಶಾಸ್ತಿ ಹೌದು ಆಗಲೇಬೇಕು ಮಾವ.
ಈ ವಿಚಾರದಲ್ಲಿ ನನ್ನದೊಂದು ಸಣ್ಣ ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ನನ್ನ ಸಲಹೆ ಯಥಾಸ್ಥಾನದಲ್ಲಿ ಜ್ಞಾಪಿಸುವನು. ನಿನ್ನ ಸಲಹೆಯ ಹೊರತಾಗಿ ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ಬರುತ್ತೇನೆ. ನಡೆ ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ ಬೋರ್ಗರಿವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ಏಕಾಗ್ನಿಯ ಮಿಂಚುಗಳಂತೆ ಪ್ರಜ್ವಲಿಸಿ ಗುಡುಗು ಸಿಡುಗಳಿಗೆ ಆರ್ಭಟಿಸುವಂತೆ ಮಾಡಿ ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಕೊಚ್ಚಿ ಹೋಗುವಂತೆ ಮಾಡಿದನು. ಮನಸ್ಸಿನ ಭಾವ ತನಗೆ ಒತ್ತಿದ ದೇಶದ ಬೆಂಕಿ ಮನಸ್ಸಿನ ಭಾವ ತನಗೆ ಒತ್ತಿದ ದೇಶದ ಬೆಂಕಿ ಬಾಂಧವನೇ ಕೋಟಿ ಜೀವಿಗಳ ಸಲಹೋ ವಸುದೇವನೇ. ಪರಮಾತ್ಮ ಸೃಷ್ಟಿ
ಸೃಷ್ಟಿಕರ್ತಾಯ ನಮಃ ದೇವದೇವನೇ ದೇವಾ ವಸುದೇ ಪರಮಾತ್ಮ ಜಯ ಜಯ ದೇವಾ ಸುರಮುನಿ ಪೂಜಿತ ರಾಧಾ ರಮಣ ಶ್ರೀ ವಾಸುದೇವ ಜಯ ಜಯ ದೇವಾ ಸುರಮುನಿ ಪೂಜಿತ ರಾಧಾ ರಮಣ ಶ್ರೀ ವಾಸುದೇವ ಜಯ ಜಯ ದೇವಾ ಜಮಾಲಾ ರುಕ್ಮಿಣಿಲೋಲಾ ಮಾಯಾ ಜಾಲ ರುಕ್ಮಿಣಿಲೋಲಾ ಮಾಯಾ ಜಾಲ ಪರಗುಣಸಿ ಲೋಲಾ ಮಾಯಾ ಜಾಲ ವರಗುಣಶೀಲ ವಸುದೇವ ಬಾಲ ಸುರಮುನಿ ಪೂಜಿತ ಲೋಕೈಕನಾಥ ಭಕ್ತರ ಸಲಹೋ ವಾಸುದೇವ ಭಕ್ತರ ಸಲಹೋ ಶ್ರೀ ವಾಸುದೇವ ಜಯ ಜಯ ದೇವಾ ಸುರಮುನಿ ಪೂಜಿತ ರಾಧಾ ರಮಣ ಶ್ರೀ ವಾಸುದೇವ ಜಯ ಜಯ ದೇವಾ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿ ತೀರಿ ಪರಮ ಪುರುಷನು ಎಂದು ನನ್ನ ಮಸ್ತಕದ ಮೇಲೆ ತಮ್ಮ ಅದಯ ಹಸ್ತವನ್ನು ಇಡುವೆಯೋ ಅಂತೆಗೆ ನಾನು ಧನ್ಯನು ದೇವ. ಯಾವ ಮಹಿಮಾರ್ಥವನ್ನು ನೋಡಲು ಯೋಗಿಗಳು ಅಗಲಿರುಳು ಕಟುಸ ತಪಸ್ಸನ್ನು ಮಾಡಿ ಬಳಲಿ ಬೆಂಡ ಆಗಿರುವರು. ಯಾವಾತನು ಸಕಲ ಜೀವಿ ರಾಶಿಗಳಿಗೂ ಆದರನು. ಯಾವ ಮಹಿಮಾ ಮೂರ್ತಿಯು ನನ್ನ ಹೃದಯದ ಮಧ್ಯ ಭಾಗದಲ್ಲಿ ನೆಲೆಸಿರುವೆಯೋ ಆ ಮಹಿಮಾ ಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರುಳ ದುರ್ಯೋಧನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಹೋಗುತ್ತಿರುವಾಗ ಪಾಮಾರದ ನನ್ನನ್ನು ಸ್ಮರಿಸಿಕೊಳ್ಳುವನೇ. ಹೇ ದೇವಾ, ನಿನ್ನ ದರ್ಶನ ಭಾಗ್ಯ ಲಭಿಸುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ಜೀವವನ್ನು ಧರಿಸಿರುವ ಈ ಗೋಮಾತೆಯ ಕ್ಷೀರವನ್ನು ನಿಮಗರ್ಪಿಸಿ ತದನಂತರ ಕ್ಷೀರಪಾನ ಮಾಡುನು. ಈಗ ನಿಮಗೆ ಅರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣವಸ್ತು, ಶ್ರೀಕೃಷ್ಣಾರ್ಪಣವಸ್ತು, ಶ್ರೀಕೃಷ್ಣಾರ್ಪಣವಸ್ತು. ಪರಮಾತ್ಮ ಪರಮಾತ್ಮ, ಈ ದೀನನ ಮೊರೆಯನ್ನು ಕೇಳಿ ನಿನ್ನ ದಿವ್ಯ ದರ್ಶನವನ್ನು ನೀಡುತ್ತಂದೆ.
ಮೊರೆ ಕೇಳಿ ನೀ ಬಾರೆಯ ಮುರಾರಿ ಪಟ್ಟಣ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಪಟ್ಟಣ ಮೊರೆ ಆಲಿಸಿ ಪರಮಾತ್ಮ ರುಕ್ಮಿಣಿ ಲೋಲ ಮಾಯಾಜಾಲ ಪರಮಾತ್ಮ ರುಕ್ಮಿಣಿ ಲೋಲ ಗುಣಶೀಲ ಶೀಲ ವಸುದೇವ ಬಾಲ ಪರಮಾತ್ಮ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಮಾನವಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ ಕೃಷ್ಣ ಪರಮಾತ್ಮ ಭಕ್ತ ಶಿರೋಮಣಿಂದಿರ, ನಿನ್ನ ಭಕ್ತಿಗೆ ಮೆಚ್ಚಿದೆನು. ಪರಮಾತ್ಮ ಇಂದಿಗೆ ನನ್ನ ಭಕ್ತಿಯನ್ನು ಮೆಚ್ಚಿ ಇಂದಿಗೆ ದರ್ಶನವಿದೆ ತಂದೆ. ನಿಮ್ಮ ಪಾದ ಧೂಳಿನಿಂದ ನನ್ನ ಕುಟೀರವು ಪಾವನವಾಯಿತು ದೇವ. ಈಗ ಕುಳಿತುಕೊಳ್ಳಿ ದೇವ. ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನ ಕೋಲ್ವಾ ಶತವಂದನವಯ್ಯ ಸತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಚ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯ ರಸ ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ಕೃಷ್ಣ ಕೃಷ್ಣ ಪರಮಾತ್ಮ ಬೆಳಗಿದಯ ಮನ ಒಂದಿರದಿ ಪರಮಾತ್ಮ ಬೆಳಗಿದಯ ಮನ ಮಂದಿರದಿ ಅಳಿಸಿದೆಯ ಅಂಧಕಾರ ಮನದಿ ಪರಮಾತ್ಮ
ಋತಿಲಯ ತಾಯಿ ಕಡಲ ಕಡಿದು ಹರಿಯೇ ಭವ್ಯ ವೃತ್ತಿಯ ಮಾಡಿದೆಯ ಭವ್ಯ ವೃತ್ತಿಯ ಮಾಡಿದೆಯ ಸರಳ ಮೊರೆ ಕೇಳಿ ಗುರುಳ ಹಿರಣ್ಯನ ಕರಳನ್ನು ಕೊಲಲು ಬೆಳೆಸಿದೆಯ ಸರಳ ಮೊರೆ ಕೇಳಿ ಗುರುಳ ಹಿರಣ್ಯನ ಕರಳನ್ನು ಕೊಲಲು ಬೆಳೆಸಿದೆಯ ಕರಿಯ ಮೊರೆ ಕೇಳಿ ಹರಿಯ ಸಾಮಂತು ಮಕರೆಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾಪಂದು ಮಕರೆಯ ಸೆರೆಯನ್ನು ಬಿಡಿಸಿದೆಯ ಹರಿಯ ನಂದ ಗುಣರೂಪನೇ ನಿನ್ನ ಹರಿಯ ನಂದ ಗುಣರೂಪನೇ ನಿನ್ನ ಮನೆಯ ನಮೋ ನಾರಾಯಣ ನಮೋ ನಾರಾಯಣ ಓ ನಮೋ ನಾರಾಯಣ ಕೃಷ್ಣ ವಿದುರ, ನಿನ್ನ ಕೊಂಡಾಟವು ಇರಲಿ. ನಾನು ಮಾರ್ಗಾಯಸಿಂದ ಬಳಲಿ ಹಸಿದು ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವಿದುರ? ಪರಮಾತ್ಮ ಸಕಲ ಲೋಕವನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವೆಲ್ಲ ಪರಿಪಾಲಿಸುತ್ತಿರುವ ನಿಮಗೆ ಈ ನಮ್ಮ ಅನುಸ್ವರೂಪಿಯದನ್ನು ಏನೇನು ಕೊಡಬಲ್ಲನು ಪರಮಾತ್ಮ? ವಿದುರ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಸ್ಥಾನಕ್ಕೆ ಹೋಗುತ್ತಿರುವಾಗ ಅಡ್ಡಲಾಗಿ ನಿಂತ ಭಕ್ತಿ ಎಂಬ ಪಾಸವು ಅಡ್ಡಲಾಗಿ ನಿಂತು ನನ್ನನ್ನು ಇಲ್ಲಿಗೆ ಸೆಳೆತಂದಿದೆ ವಿದುರ. ನೀನೇನು ಸಾಮಾನ್ಯನೇ? ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನೀನು, ಪಡವಿಯೋಳ್ ಭಕ್ತ ಶಿರೋಮಣಿ ನೀನು, ಬಲ್ಲೆ ನಿನ್ನೆಯ ಮನವ ಬಿಡು ಬಿಡು ಬಲ್ಲೆ ನಿನ್ನೆಯ ಮನವ ವಿದುರ. ಭಕ್ತಿಯ ಪಾಸ ಚಿತ್ತವನ್ನು ನಿಸಿದೆ ಭಕ್ತಿಯ ಪಾಸ ಚಿತ್ತವನ್ನು ನಿಸಿದೆ ಎತ್ತ ಹೋದರು ಮನ ಚಿತ್ತಲೆ ಬರುವುದು ಎತ್ತ ಹೋದರು ಮನ ಚಿತ್ತಲೆ ಬರುವುದು ಭಕ್ತನೇ ನೆನೆಸಿದ ವಿದುರ. ವಿದುರ ಭಕ್ತನೇ ನೆನೆಸಿದ ಸತ್ತ ಸುಯೋಧನ ಭಕ್ತನೇ ನೆನೆಸಿದ ಸತ್ತ ಸುಯೋಧನ ಭಕ್ತನೇ ನಿನಗಿಂತ ಉತ್ತಮರೇ ಭಕ್ತನೇ ನಿನಗಿಂತ ಉತ್ತಮರೆನ್ನುವರೆ ಬಲ್ಲೆ ನಿನೆಯ ಮನವ ಬಿಡು ಬಿಡು ಬಲ್ಲೆ ನಿನೆಯ ಮನವ ವಿದುರ. ವಿದುರ, ಸತತವು ನನ್ನನ್ನೇ ಜ್ಞಾನ ಮಾಡುತ್ತಾ ಸಕಲ ಚರಾಚರ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆ ಕ್ಷೀರದಿಂದ ಜೀವಿಸುತ್ತಿದ್ದ ನಿನ್ನ ಭಕ್ತಿಯನ್ನು ನಾನು ಹರಿಯೇನೆ. ಅದಿರಲಿ, ಬಹಳ ಹಸುವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ ಏನೆಂದು ಹೇಳಲಿ ದೇವ, ಈ ನನ್ನ ಬಡ ಕುಟೀರದಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ವಿದುರ? ಕ್ಷೀರವೇ? ಕ್ಷೀರ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹು ಭಕ್ತಿಯಿಂದ ತಂದಿತ್ತ ಅವಲಕ್ಕಿ ಸಾರವು ಹಬ್ಬ
ನನಗೆ ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಸಬರಿಯು ಕಚ್ಚಿ ನೋಡಿ ಅರಸಿಟ್ಟಿದ ಹಣ್ಣಿನ ರುಚಿಯು ನನಗೆ ಈಗಲೂ ಸವಿದಂತಿರುವುದು. ನಿನ್ನಲ್ಲಿ ಕ್ಷೀರವಿದ್ದರೆ ಅದು ಎಲ್ಲಕ್ಕಿಂತಲೂ ಅತ್ಯುತ್ತಮವಾದ ಪ್ರಿಯವಾದ ಆಹಾರ. ಆದ್ದರಿಂದ ಅದನ್ನೇ ಕೊಡು ವಿದುರ. ಏಕೆ ವಿದುರ ತವಕ ಪಡುತ್ತಿರುವೆ? ಏನೆಂದು ಹೇಳಲಿ ದೇವ, ಈಗ ತಾನೇ ಇದ್ದ ಕ್ಷೀರವನ್ನೆಲ್ಲ ನಾನು ಸೇವಿಸಿಬಿಟ್ಟನಲ್ಲ ದೇವ. ವಿದುರ, ನನಗೆ ಅರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಹೋಗು, ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ ನಿಮ್ಮ ಇಷ್ಟದಂತೆ ಆಗಬಹುದು. ಪರಮಾತ್ಮ ಈಗ ತೆಗೆದುಕೊಳ್ಳಿ. ನೋಡಿದೆ ವಿದುರ, ಅದರ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ ಅದು ನಿಮ್ಮ ತುದಿಯಲ್ಲಿಯೂ ಸಹ ನೆನೆದಿಷ್ಟು ಇರುವುದಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ಹತ್ತ ನೋಡು ವಿದುರ. ಹಾ ಪರಮಾತ್ಮ, ಪರಮಾತ್ಮ ಎಂದನಾದನು, ಪರಮಾತ್ಮ ಎಂದನಾದನು. ಪರಮಾತ್ಮ ಕ್ಷೀರ ಸಾಗರ ಶಾಯನಾದ ನೀನು ಇಂದು ದರ್ಶನವಿಟ್ಟು ನನ್ನನ್ನು ಕೃತಜ್ಞನಾಗಿ ಮಾಡಿದೆ ದೇವ. ನಿಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಪರಮಾತ್ಮ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವ ಉದ್ದೇಶವಾದರೂ ಏನು ದೇವ? ದುರ್ಯೋಧನ, ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಸ್ತನಿಗೆ ಹೋಗುತ್ತಿರುವೆ. ನನ್ನ ಸೋದರಿಯ ಅತ್ತೆ ಆದ ಕುಂತಿದೇವಿಯೊಡನೆ. ಸ್ವಾಮಿ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದ ದೇವ. ಆ ಪಾಂಡವರನ್ನು ರಕ್ಷಿಸುವ ಭಾರ ತಮ್ಮದು ದೇವ. ವಿದುರ, ನಾನೇನು ನನ್ನ ಸೋದರತಿಯಾದ ಕುಂತಿದೇವಿಯೊಡನೆ ರಹಸ್ಯವಾದ ವಿಚಾರವನ್ನು ಮಾತಾಡಿಕೊಂಡು ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ನೀನು ಅಲ್ಲಿಗೆ ಬರುವೆಯಾ? ಅಲ್ಲಿ ಒಂದು ವಿಚಿತ್ರವಾದ ಸಂಭವ ನಡೆಯುವುದು. ನೀನು ನೋಡುವಂತೆ ಬಾ. ಆಗಬಹುದು ಪರಮಾತ್ಮ. ಪರಮಾತ್ಮ ಜಗದ ಜೀವನದ ತನುನೆ ಆಟಿಸಿ ಕುಣಿಸಿ ಮಾಯೆಯ ಕವಿಸಿ, ಆಟಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ. ಜಗದ ಜೀವನದ ಸವಿದನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ. ಜಗದ ಪರಮಾತ್ಮ ಗೋಚರನೆ ನಿರ್ಮಲ ಪಥ ನಿಮ್ಮ. ಪರಮಾತ್ಮ ನಿಗಮ ಗೋಚರನೆ ನಿರ್ಮಲ ಪಥ ನಿಮ್ಮ. ಬಲ್ಲವರಿಲ್ಲ ಜಗದ ಜೀವದಲ್ಲಿ